ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಸಂಸ್ಥೆಯ ಪ್ರಾಚಾರ್ಯರು, ಉಪನಿರ್ದೇಶಕರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಸರ್ ಅವರಿಗೆ, ಈ ಸಮಾರಂಭದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಬಾಬಾ ಸವದತ್ತಿಯವರೇ, ಸವದತ್ತಿಯವರ ಮಾತೋಶ್ರೀಯವರೇ, ಧರ್ಮಪತ್ನಿಯವರೇ, ಈ ಸಮಾರಂಭದಲ್ಲಿ ಉಪಸ್ಥಿತರ್ತಕ್ಕಂಥ ಹಿರಿಯ ಉಪನ್ಯಾಸಕರಾಗಿರ್ತಕ್ಕಂಥ ಎ ಡಿ ಜೋಶಿ ಅವರೇ, ನಮ್ಮ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಕಂದರಾವ್ ದೇಸಾಯಿ ಅವರೇ, ತಾಲೂಕು ಅಕ್ಷರದಾಸೋಹದ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಎಸ್ ವಿ ಅವರೇ, ಉಪಸ್ಥಿತರ್ತಕ್ಕಂಥ ಎಲ್ಲ ಹಿರಿಯ ಉಪನ್ಯಾಸಕರೇ, ಸವದತ್ತಿಯವರ ಅಭಿಮಾನಿಗಳೇ, ಗುರುವೃಂದರೇ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಪರಂಪರೆಯಿಂದ ನಡೆಯುವಂಥ ಆ ದಿನಮಾನದಲ್ಲಿ ಗುರು ಪರಂಪರೆಯೊಂದಿಗೆ ಸವದತ್ತಿಯವರು ತಮ್ಮ ಜೀವನವನ್ನು ಪ್ರಾರಂಭಿಸ್ತಾ ಇದ್ದಾರೆ. ಯಾಕಂತಂದ್ರೆ ಸವದತ್ತಿಯರ ಅಪ್ಪನವರು ಒಬ್ಬ ಸಾಹಿತಿ, ಮಹಾನ್ ಪಂಡಿತರು, ಕೊಪ್ಪಳದ ಗೌಸಿದ್ದೇಶ್ವರ ಶಾಲೆಯನ್ನು ಕಟ್ಟಿದಂಥ ಸಂಸ್ಥಾಪಕ ಶಿಕ್ಷಕರು. ಅಂತ ಒಬ್ಬ ಸಂಸ್ಥಾಪಕ ಶಿಕ್ಷಕನ ಮಗ ಬಾಬಾ ಸವದತ್ತಿ. ಬಾಲ್ಯದಲ್ಲಿನೇ ಒಂದು ಒಳ್ಳೆ ಪರಂಪರೆ, ಒಂದು ಸಂಸ್ಕಾರ, ಒಂದು ಒಳ್ಳೆ ಕಲ್ಚರ್ ಅವ್ರ ಜೀವನದಲ್ಲಿ ಬಂತು. ಅವ್ರ ತಂದೆ ಅಂತೂ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ. ಅಂದು ಅವತ್ತಿಗೆ ಸಾಹಿತ್ಯವನ್ನು ರಚನೆ ಮಾಡಿರ್ತಕ್ಕಂಥವ್ರು. ಅದೇ ಬೆಳವಣಿಗೆಯಲ್ಲಿ ಬಾಬಾರವರು ನಡೀತಾ ಬಂದರು. ಸೊ ಹೀಗಾಗಿ ಬಾಲ್ಯದಲ್ಲಿನೂ ಹೆಂಗಿತ್ತು ಬಾಬಾ ಇವತ್ತು ಹಂಗಾಯ್ತು. ನಾವೆಲ್ಲ ಅವರು ಸ್ವಾಮಿ ವಿವೇಕಾನಂದ ಶಿಕ್ಷಕ, ನಾನು ಕಾಳಿದಾಸನ ಶಿಕ್ಷಕನಾಗಿದ್ದೆ. ಅವಾಗಿದ್ದೂ ನಾವು ಅವರನ್ನು ಸಮೀಪದಿಂದ ನೋಡಿರ್ತಕ್ಕಂಥದ್ದು. ಅವತ್ತೂ ಯಾವತ್ತು ಸ್ವಾಮಿ ವಿವೇಕಾನಂದ ಹೋದಾಗ ಹೆಂಗೆ ಇನ್ಸಲ್ಟ್ ಇತ್ತೋ ಅದೇ ಇವತ್ತು ಅದೇ ಅಷ್ಟೇ ಚಾಚುರ್ಯತೆ, ಅಷ್ಟೇ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಬಾಬರ್ ಬೈಗುಸ್ಕೊಂಡು ಬಂದಿದ್ದಾರೆ. ಬಹುಶಃ ನನ್ನ ನೋವು ಏನಿಸುತ್ತೆ ಅಂದ್ರೆ ಬಾಬರ್ ಡೈಟ್ಗೆ ಹೋಗಬಾರ್ದಾಗಿತ್ತು, ಅಲ್ಲೇ ಹೆಡ್ ಮಾಸ್ಟರ್ ಆಗಿರ್ಬೇಕಾಗಿತ್ತು ನಾವು. ಯಾಕಂತಂದ್ರೆ ಆ ಶಾಲೆಗಿರೋ ಪರಂಪರೆ, ಆ ಶಾಲೆಗಿರೋ ಸುಖ ಡೈಟ್ ಆಗಿಲ್ಲ. ಇಲ್ಲಿ ಅಲ್ಲಿ ಶಾಲೆ ರಿಟೈರ್ಡ್ ಆಗುತ್ತೆ, ಇವತ್ತು ಹೆಡ್ ಮಾಸ್ಟರ್ ರಿಟೈರ್ಡ್ ಆಗುತ್ತೆ ಅನ್ನೋದು ಹೆಂಗಿರ್ಬೋದು ಅಂದಾಜು ಮಾಡ್ಕೊಳ್ಳಿ. ಅವತ್ತು ಆ ಊರಾಗ ಹಬ್ಬ ಇರ್ತಿತ್ತು. ಊರು ತುಂಬೆಲ್ಲ ಹಬ್ಬದ ವಾತಾವರಣ. ಪಾಲಕರು, ಪೋಷಕರು, ಮೊನ್ನೆ ನಮ್ಮ ಕಿನ್ನಾಳು ನಮ್ಮ ಬೇಟದ ಬೀಳ್ಕೊಡೆ ಮೆರವಣಿಗೆ ಮಾಡಿದರು. ಹೂ ಮುಖ್ಯಂತ ಆ ಸುಖ ಡೈಟಂಗಿಲ್ಲ. ಆ ಸುಖವನ್ನು ಪಡಿಬೇಕಂದ್ರೆ ಬಹುಶಃ ಅಂತ ಶಾಲೆಯಲ್ಲೇ ಇರಬೇಕು ಮಕ್ಕಳೊಂದಿಗೆ. ಯಾಕಂದ್ರೆ ನಾವು ಮಕ್ಕಳೊಂದಿಗೆ ಬಂದವರು, 30 ವರ್ಷ 32 ವರ್ಷದಿಂದ ಮಕ್ಕಳೊಂದಿಗೆ ಇರ್ತಕ್ಕಂಥವ್ರು. ಗುರು ಪರಂಪರೆಯ ಶಿಕ್ಷಕರನ್ನೆಲ್ಲ ಈಗ ಗುರು ಪರಂಪರೆ ಶಿಕ್ಷಕರು ಕಳಿಸ್ತಾ ಇದ್ದೀವಿ. ಆ ಕೊಂಡಿಗಳು ಮುರಿತಾ ಇದ್ದಾವೆ. ಗುರುಗಳಾಗಿಲ್ಲ, ಈಗ ಶಿಕ್ಷಕರಾಗಿ ನಾವು. ಅವತ್ತು ನಾವು ಗುರುಗಳಾಗಿದ್ವಿ. ನಮ್ಮ ಮಾತು ವೇರವಾಗಿ ಇರ್ತಿತ್ತು. ನಾವು ಹೇಳಿದ್ದೇ ಫೈನಲ್ ಇತ್ತು. ನಾವು ಹೇಳಿದ ಮಾತನ್ನ ಎಲ್ಲ ಮಕ್ಕಳು ಚಾಚು ತಪ್ಪದೆ ಪಾಲಿಸ್ತಾ ಇದ್ರು. ಅಂತ ಪರಂಪರೆ ಇತ್ತು. ಅಂತಲ್ಲಿ ಶಿಕ್ಷಕರಾಗಿ ಬಂದವರು ನಾವೆಲ್ಲ. ಸೊ ಹೀಗಾಗಿ ನಾವು ಹೇಳಿದ್ದೇ ನಡಿಬೇಕು ಅಂತಕ್ಕಂಥ ಪರಂಪರೆ ಅಲ್ಲಿತ್ತು. ಆ ಗುರು ಪರಂಪರೆ ಇವತ್ತಿಲ್ಲ. ಈ ಶಿಕ್ಷಕರಾಗಿ ನಾವು ಈ ಮುಂಜಾನೆ 9ರಿಂದ 4ವರೆಗೆ ಪಾಠ ಮಾಡೋಕಪ್ಪ, ಬಂದ್ಬಿಡೋಕಪ್ಪ, ಆ ಪರಂಪರೆ ಈಗ ಆಗಿದೆ. ಇದು ಬಹುಶಃ ಒಳ್ಳೆಯದಲ್ಲ. ಯಾಕಂದ್ರೆ ಗುರು ಪರಂಪರೆಯ ಶಿಕ್ಷಕನ ಆ ವ್ಯವಸ್ಥೆನೇ ಒಳ್ಳೆಯದು. ಅಂತ ವ್ಯವಸ್ಥೆಯ ಇವೆಲ್ಲ ಕೊಂಡಿಗಳು ಕಳಿಸ್ತಾ ಇದ್ದಾವೆ. ಇರಲಿ, ಆದರೂ ಬಾಬಾ ಸವದತ್ತಿಯವರ ಜೀವನ ಸುಖಮಯವಾಗಿರಲಿ, ಅವರ ಆದರ್ಶಗಳು ಹೀಗೆ ಮುಂದುವರಿಲಿ. ಅವರಿಗೆ ಆ ದೇವರು ಏನು ಮಾಡಲಿ, ಆಯುಷ್ ಆರೋಗ್ಯವನ್ನು ಕೊಡಲಿ. ನಮ್ಮವರ ಒಂದು ಮನೆಯ ಆಸೆ ಏನಿರ್ತಂದ್ರೆ ದೇವರು ಇವರಿಗೆ ಹತ್ತು ಪ್ರಾಪ್ತಿ ಮಾಡಿ ಅಂತಕ್ಕಂಥ ಒಂದು ಆಸೆ ಇರುತ್ತೆ. ಆ ಆಸೆ ಆ ದೇವರು ಅಲ್ಲಾನು ಈಡೇರಿಸಲಿ ಅಂತಕ್ಕಂಥ ಭಾವನೆಯೊಂದಿಗೆ ನಾನು ಮಾತಾಡಲಿಕ್ಕೆ ಅವಕಾಶ ಕೊಡ್ತೀನಿ. ಎಲ್ಲರಿಗೂ ವಂದಿಸಿ ಧನ್ಯವಾದ. हर अंजाम एक नई शुरुआत का पैगाम होता है. हर अंजाम एक नई शुरुआत का पैगाम होता है ಅಲ್ಲ ಹಾಗೆ ಅವರ ಒಂದು ಜೀವನದಲ್ಲಿ ಹೊಸ ಒಂದು ಪೈಗಾಮ್ ಬರಲಿ ಅಂತ ಹಾರೈಸಿರ್ತಕ್ಕಂಥ ಜಾಕೀರ್ ಸರ್ ಅವರಿಗೆ ಧನ್ಯವಾದಗಳು. ಈಗ ವೇದಿಕೆ ಮೇಲೆ ಉಪಸ್ಥಿತ ಇರತಕ್ಕಂತಹ NGO ಕಾರ್ಯದರ್ಶಿಗಳು ಹಾಗೂ ತಾಲೂಕಾ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಪೊಲೀಸ್ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಂತಾರೆ.